ನಮಸ್ತೆ. ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ರಾಯರು ಪೂಜೆ ಮಾಡ್ತೀನಿ ಯಾವಾಗಲೂ. ಅದಕ್ಕೋಸ್ಕರ ಅವತ್ತು ಗುರುವಾರದಿಂದ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ. ದೇವ್ರ ಮನೇಲಿರೋ ಕಳಸದ ನೀರೆಲ್ಲ ಗಿಡಗಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ಹಾಕಿ ದೇವ್ರ ಐಟಮ್ಸ್ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಯಾಕೆಂದರೆ ನಾನು ಒಂದು 20 ಡೇಸ್ ಆಯಿತು ಅನಿಸುತ್ತೆ ದೇವ್ರ ಮನೆಯೂ ಕ್ಲೀನ್ ಮಾಡಿಲ್ಲ. ಊರಲ್ಲಿ ಇದ್ನಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಮೇಲೂ ಸ್ವಲ್ಪ ಬ್ಯುಸಿ ಅದೇ. ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕುಂಕುಮ ಎಲ್ಲ ಹಚ್ಬಿಟ್ಟು ನೀಟಾಗಿ ಇಡೋಣ ಅಂತ ಹೇಳ್ಬಿಟ್ಟು ಇರ್ತೀನಿ. ಯಾಕೆ ಆವತ್ತಿನ ದಿನ ಅರ್ಜೆಂಟ್ ಕೆಲಸ ಇರುತ್ತಲ್ವ, ಅದಕ್ಕೆ ಅವತ್ತೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆ ಅಂತ ಅಂದರೆ ಆ ಚೀಟಿ ಅಮೌಂಟ್ ಕೊಡಬೇಕಾಗಿತ್ತು. ತುಂಬ ದಿನ ಆಯಿತು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಅಲ್ಲಿ ಅವರು ಇರಲಿಲ್ಲ. ಅವ್ರು ಪಾರ್ಕಿಗೆ ಏನೋ ಹೋಗಿದ್ರು ಅವ್ರ ಮಗಳು ಕರ್ಕೊಂಡು. ಆವಾಗ ನಿಮ್ಮ ಅಂಗಡಿ ಹತ್ರನೇ ಬರ್ತೀನಿ, ಅಲ್ಲಿಗೆ ಬನ್ನಿ ಅಂತ ಅಂದರು. ಅಲ್ಲಿಗೆ ಹೋದೆ ನಮ್ಮ ಅಂಗಡಿ ಹತ್ರ. ಆಮೇಲೆ ಅಲ್ಲಿಗೆ ಬಂದರು. ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ಕಳಿಸ್ದೆ. ಆಮೇಲೆ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಬೇರೆ ತಗೊಂಡು ಹೋಗಲಿಲ್ಲ. ಅದಕ್ಕೋಸ್ಕರ ಮನೆಯವರೇ ಕರ್ಕೊಬಂದು ಮನೆಗೆ ಕರ್ಕೊಬಂದುಬಿಟ್ರು. ಅದಾದಮೇಲೆ ಬಟ್ಟೆ ಎಲ್ಲ ಎತ್ತಿ ಇಟ್ಬಿಟ್ಟು ಹಾಗೆ ಹೋಗಿದ್ದೆ. ಏನು ಫೋಲ್ಡ್ ಮಾಡಿರಲಿಲ್ಲ. ಅದಕ್ಕೆ ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನಾವು ಊರಿಂದನೂ ಅಷ್ಟು ಬೇಗ ಬರ್ತಾ ಇರಲಿಲ್ಲ. ಈ ಮದುವೆ ಇತ್ತಲ್ಲ, ಮದುವೆ ಮುಗಿಸಿಬಿಟ್ಟೇ ಬರ್ತಿದ್ದೀವಿ. ಯಾಕೆ ಅಂತಂದರೆ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತಂದರು. ಅದಕ್ಕೋಸ್ಕರ ಬಂದೆ. ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮು ಮತ್ತು ಜೂನಿಯರ್ ಎಕ್ಸಾಮು ಎಲ್ಲ ಒಟ್ಟಿಗೆ ಬಂದಿದೆ. ಅದಕ್ಕೆ ಜೂನಿಯರ್ ಎಕ್ಸಾಮ್ ಫಸ್ಟ್ ಮುಗಿತಿದ್ದಂಗೆ ತಕ್ಷಣ ಪ್ರಾಕ್ಟಿಕಲ್ ಎಕ್ಸಾಮು ಇತ್ತು ಅವರಿಗೆ. ಹಾಲಿಡೇ ಅಂತೇಳ್ಬಿಟ್ಟು ಅವ್ರು ಯಾವತ್ತೂ ಫ್ರೀ ಇರಲಿಲ್ಲ. ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಆನ್ಲೈನ್ ಕ್ಲಾಸ್ ಇರೋದು. ಆಮೇಲೆ ಒಂದು ಏನಪ್ಪ ಅಂತ ಅಂದರೆ ಅವ್ರದ್ದು ನಾವೇನಿದ್ರು ಹೇರ್ ಸ್ಟೈಲು ಮಾತ್ರ ಉಡ್ಸ್ಬಿಟ್ಟು ಕಳಿಸ್ತಾ ಇದ್ವಿ ಅಷ್ಟೇ.